ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡಿ. ಮೇಷಾದಿ ಕನ್ಯಾಂತವಾಗಿರ್ತಕ್ಕಂತಹ ಮೊದಲು 6 ರಾಶಿಗಳ ಫಲ. ಮೇಷದವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಉನ್ನತಿ ಉಂಟಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಬಹಳ ಭಾಗ್ಯವಂತರಾಗ್ತೀರಿ, ಸಾಲ ಸೋಲುಗಳು ಅತ್ಯಂತ ಸುಲಭದಲ್ಲಿ ತೀರುತ್ತೆ, ದಾಂಪತ್ಯದ ವಿಚಾರವಾಗಿ ಬಹಳ ಅನುಕೂಲವೂ, ಮದುವೆ ಆಗದೇ ಇರತಕ್ಕಂಥವ್ರು ಮದುವೆ ಆಗುವ ಒಂದು ಯೋಗಗಳು ಕಾಣುತ್ತೆ. ಬಟ್ಟೆ ಬರೆ ವ್ಯಾಪಾರ ಮಾಡ್ತಾ ಇರತಕ್ಕಂಥ ಮೇಷದವರಿಗೆ ಬಹಳ ಉನ್ನತವಾಗಿರ್ತಕ್ಕಂಥ ಫಲಸಂಪ್ರಾಪ್ತಿ ಉಂಟಾದರೂ ಸ್ವಲ್ಪ ಇವತ್ತಿನ ದಿವಸ ಧೈರ್ಯ ಸಾಹಸಗಳು ಕಡಿಮೆ ಆಗ್ತಕ್ಕಂಥದ್ದು, ಮಿತ್ರ ವೃಂದದಲ್ಲಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕೆಡತಕ್ಕಂಥದ್ದು, ಹತ್ತಿರದ ಪ್ರಯಾಣದಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕು, ಅನ್ಯಥಾ ಸ್ವಲ್ಪ ತೊಂದರೆ ತಾಪತ್ರೆ ಉಂಟಾಗ್ತಕ್ಕಂತಹ ಒಂದು ಯೋಗಗಳು ಕಾಣುತ್ತೆ. ವೃಷಭದವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ವೃದ್ಧಿ, ಮನಸ್ಸಿಗೆ ನೆಮ್ಮದಿ ಉಂಟಾಗ್ತಕ್ಕಂಥದ್ದು, ಹೊಸ ಬಟ್ಟೆ ಬರೆಗಳನ್ನು ಖರೀದಿ, ಇನ್ನೇನು ಹಬ್ಬ ಬೇರೆ ಬಂದಿದೆ, ಹೊಸ ಬಟ್ಟೆ ಬರೆಗಳ ಖರೀದಿ, ಆಭರಣಗಳ ಒಂದು ಧಾರಣೆ, ಆಭರಣದ ಯಾರಾದರೂ ಒಂದು ಉಡುಗೊರೆಯನ್ನು ಕೂಡ ನಿಮಗೆ ಕೊಡ್ತಕ್ಕಂತಹ ಯೋಗಗಳು ಕಾಣುತ್ತೆ. ವಿದ್ಯಾರ್ಥಿನಿಗೆ ಶುಭಕರವಾಗಿರ್ತಕ್ಕಂತಹ ಒಂದು ದಿನ. ಆದರೆ ಇವತ್ತಿನ ದಿವಸ ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಧನ ನಷ್ಟ ಉಂಟಾಗುತ್ತೆ. ಸಾಲವನ್ನು ನೀವು ಯಾರಿಗಾದರೂ ನೀಡಿದರೆ ಅದು ವಾಪಸ್ಸು ಬರುವುದಿಲ್ಲ ಅಂತಕ್ಕಂಥದ್ದನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಬೇಕು ವೃಷಭದವರು. ಮಿಥುನದ ವಿದ್ಯಾರ್ಥಿನಿಗೆ ಬಹಳ ಸುಲಭವಾಗಿರ್ತಕ್ಕಂತಹ ಬಹಳ ಶುಭವಾಗಿರ್ತಕ್ಕಂತಹ ದಿವಸವಾಗಿದೆ. ಓದಿನಲ್ಲಿ ಬಹಳ ಮುಂದೆ ಬರ್ತೀರಿ. ಕಲಾವಿದರಿಗೆ ಬಹಳ ಶುಭವೂ ಏಳಿಗೆ ಉಂಟಾಗ್ತಕ್ಕಂತಹ ದಿವಸ, ಹಣಕಾಸಿನ ವಿಚಾರದಲ್ಲಿ ಭಾಗ್ಯವಂತರಾಗ್ತೀರಿ. ಆದರೆ ಇವತ್ತಿನ ದಿವಸ ಆರೋಗ್ಯ ನಿಮಗೆ ಕೈ ಕೊಡಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆ ತಾಪತ್ರೆ, ಕಣ್ಣಿನ ಆರೋಗ್ಯದಲ್ಲಿ ಬಹಳ ಜೋಪಾನವನ್ನು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಕರ್ಕಾಟಕದವರಿಗೆ ಇವತ್ತಿನ ಸಣ್ಣ ತಮ್ಮಂದಿರ ಅಕ್ಕ ತಂಗಿಯರಿಂದ ಲಾಭ ಉಂಟಾಗ್ತಕ್ಕಂಥದ್ದು, ಹೊಸ ವಾಹನದ ಖರೀದಿ, ಹಳೆಯದನ್ನು ಮಾರಿ ಹೊಸದನ್ನು ಖರೀದಿ ಮಾಡ್ತಕ್ಕಂತಹ ಒಂದು ಸುಯೋಗಗಳು ಕರ್ಕಾಟಕ ರಾಶಿಯವರಿಗೆ ಸಿಗುತ್ತೆ. ಓದಿನಲ್ಲಿ ಉತ್ತಮತೆ, ಲಾಭಾಂಶದಲ್ಲಿ ಹೆಚ್ಚಿನ ಒಂದು ಶುಭತ್ವ ನಮಗೆ ಕಂಡು ಬರುತ್ತೆ. ಆದರೆ ಆ ಲಾಭಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಖರ್ಚು ವೆಚ್ಚಗಳು ಕೂಡ ಇವತ್ತಿನ ದಿವಸ ನಿಮ್ಮನ್ನು ಕಾಡುತ್ತೆ. ಉದ್ಯೋಗದಲ್ಲಿ ಬದಲಾವಣೆ, ಉದ್ಯೋಗದಲ್ಲಿ ಒಂದು ತೇಜೋಭಂಗ, ನಿಮಗೆ ಅಲ್ಲಿ ಯಾವುದೋ ಒಂದು ಮನಸ್ಸಿಗೆ ಅಹಿಂಸೆ ಉಂಟಾಗ್ತಕ್ಕಂತಹ ಒಂದು ಕೆಲಸವನ್ನು ಯಾರೋ ಮಾಡೋಕ್ಕೆ ಹೋಗಿ ನಿಮಗೆ ಹಿಂಸೆ ಉಂಟಾಗುತ್ತೆ. ನಿಮಗೆ ಹಿಂಸೆ ಮಾಡಬಾರ್ದು ಅಂತ ಏನೋ ಮಾಡೋಕ್ಕೆ ಹೋಗ್ತಾರೆ ಪಾಪ, ನೀವು ಕೆಲಸ ಮಾಡ್ತಕ್ಕಂತಹ ಕ್ಷೇತ್ರ ಆದರೆ ನಿಮಗೆ ಹಿಂಸೆಯಾಗಿ ಪರಿಣಮಿಸುತ್ತೆ ಅಂತಕ್ಕಂಥದ್ದು ಕಾಣುತ್ತೆ. ಸಿಂಹದವರಿಗೆ ಇವತ್ತಿನ ಸಹ ಧನಧಾನ್ಯಾಭಿವೃದ್ಧಿ ಉಂಟಾಗುತ್ತೆ, ಉದ್ಯೋಗದಲ್ಲಿ ಉನ್ನತಿ ಉಂಟಾಗುತ್ತೆ, ಪದೋನ್ನತಿ ಉಂಟಾಗುತ್ತೆ, ಪ್ರಮೋಷನ್ ಸಿಗುತ್ತೆ, ವ್ಯಾಪಾರ ವ್ಯವಹಾರದಲ್ಲಿ ಭೂರಿ ಲಾಭಗಳು ಉಂಟಾಗುತ್ತೆ, ಚಿಕ್ಕ ಪ್ರಯಾಣದಲ್ಲಿ ದೊಡ್ಡ ಲಾಭ ಉಂಟಾಗ್ತಕ್ಕಂಥ ಎಲ್ಲ ಒಂದು ಯಾವತ್ತೂ ಶುಭಕರವಾಗಿರ್ತಕ್ಕಂಥ ಯೋಗಗಳು ಕಂಡುಬಂದರೆ, ಇವತ್ತಿನ ಸಹ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರವನ್ನು ಸಿಂಹದವರು ಯಾರಾದರೂ ಮಾಡ್ತಾ ಇದ್ದರೆ ಅವರಿಗೆ ಇವತ್ತಿನ ಸಹ ಕಷ್ಟ ನಷ್ಟಗಳ ಪರಂಪರೆಯೇ ಉಂಟಾಗುತ್ತೆ. ಜಗಳಗಳು, ಕದನಗಳು, ಹೊಡೆದಾಟ ಬಡದಾಟಗಳು ಉಂಟಾಗ್ತಕ್ಕಂಥ ಅವಯೋಗವೂ ಇರುವುದರಿಂದ ಸಿಂಹದವರು ಬಹಳ ಜಾಗ್ರತೆಯನ್ನು ವಹಿಸಬೇಕಾಗಿ ಬರುತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತಿನ ಸಹ ಧನಲಾಭ ಉಂಟಾಗ್ತಕ್ಕಂಥದ್ದು, ದೇವತಾದಯ ಪ್ರಾಪ್ತಿ ಆಗ್ತಕ್ಕಂಥದ್ದು, ಹಿರಿಯರ ಆಶೀರ್ವಾದ ಅದು ಸಿಗತಕ್ಕಂಥದ್ದು, ದೂರದ ಪ್ರಯಾಣದಿಂದ ಲಾಭ ಉಂಟಾಗ್ತಕ್ಕಂಥದ್ದು, ಹೊರದೇಶಕ್ಕೆ ಹೋಗಬೇಕು ಅಂತ ಹವಣಿಸ್ತಾ ಇದ್ದರೆ ಅದರ ಒಂದು ಯೋಗಗಳು ಇವತ್ತಿನ ಸಹ ನಿಮಗೆ ಪೂರ್ಣ ಸಂಪ್ರಾಪ್ತವಾಗ್ತಕ್ಕಂಥದ್ದು ಕಂಡು ಬಂದರೆ, ಉದ್ಯೋಗಸ್ಥರಿಗೆ ಸ್ವಲ್ಪ ಹಿನ್ನಡೆಯು, ಮನಸ್ಸಿಗೆ ನೆಮ್ಮದಿ ಕೆಡತಕ್ಕಂಥದ್ದು, ಉದ್ಯೋಗದಲ್ಲಿ ಅಂದುಕೊಂಡಿರ್ತಕ್ಕಂತಹ ಪ್ರಮೋಷನ್ಸ್, ಪದೋನ್ನತಿ ನಿಮಗೆ ಸಿಗದೆ ಮನಸ್ಸಿಗೆ ಖೇದ ಉಂಟಾಗುತ್ತೆ ಅಂತಕ್ಕಂಥದ್ದು ಮೊದಲು 6 ರಾಶಿಗಳ ಫಲ. ಎಸ್ ಗುರುಗಳೇ, ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಡೋಣ. ಜಂಬುಕೇಶ್ವರ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಜಂಬುಕೇಶ್ವರ ಅವರೇ. ನಮಸ್ತೆ ಮೇಡಮ್. ಮಾತಾಡಿ ಗುರೂಜಿ ಇದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿ. ನಮಸ್ತೆ ಗುರೂಜಿ. ಒಳ್ಳೇದಾಗ್ಲಿ ಹೇಳಿ. ಗುರೂಜಿ, ನಮ್ಮ ಮಗ ರಾಘವೇಂದ್ರ ಅಂತ ಹೇಳಿ, ಅವನ ಭವಿಷ್ಯ ಹೆಂಗಿದೆ ಅಂತ ಹೇಳಿ, ಅವನ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಬೇಡ, ಭವಿಷ್ಯ ಯಾವ ವಿಚಾರದಲ್ಲಿ, ಎಷ್ಟು ವಯಸ್ಸು ನಿಮ್ಮ ಮಗನಿಗೆ? ಮಗನಿಗೆ ಮೇಡಮ್ ಈಗ ಗುರೂಜಿ ಅವನಿಗೆ 19. ಏನ್ರಿ ಹಿಂಗೆ ನೀವು ನಿಮ್ಮ ಮಗನ ವಯಸ್ಸೇ ಗೊತ್ತಿಲ್ವೇ, ಭವಿಷ್ಯ ಬೇರೆ ಕೇಳ್ತಿದ್ದೀರಾ? ಭವಿಷ್ಯ ಏನ್ ವಿಚಾರ ಕೇಳಬೇಕಿತ್ತು? ಯಾವ ಊರಲ್ಲಿ ಇರೋದು ನೀವು? ನಾವು ಗಿಲ್ಕೇನಹಳ್ಳಿ ಅಂತ ಗುರೂಜಿ. ಎಲ್ಲದು? ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು. ಹೊಳಲ್ಕೆರೆ ಹತ್ರ ಇದ್ದೀರಿ. ಏನ್ ಭವಿಷ್ಯ ಅಂದ್ರೆ ಬಹಳ ದೊಡ್ಡದು. ಒಂದು ನಿಮಿಷದಲ್ಲಿ ನಿಮ್ಮ ಮಗನ ಪೂರ್ಣ ಭವಿಷ್ಯನ ಹೇಳಕ್ ಆಗೋದಿಲ್ಲ. ವಿದ್ಯಾಭ್ಯಾಸದ ಬಗ್ಗೆ ಗುರೂಜಿ. ಏನ್ ವಿದ್ಯಾಭ್ಯಾಸದ ಬಗ್ಗೆ ಏನಪ್ಪಾ? BCA ಮಾಡ್ತಾ ಇದ್ದಾನ ಬುದ್ಧಿ. ನೆಕ್ಸ್ಟ್ ಅವನದು ಕಂಟಿನ್ಯೂ ಮಾಡ್ತಾನ. ಅವನು ಏನ ಕ್ರಿಕೆಟ್ಗೆ ಹೋಗ್ಬೇಕು ಅಂತ ಅವನಿಗೆ ಹುಚ್ಚೆತ್ತು ಬಿಡುತ್ತೆ ಬುದ್ಧಿ. ಅಲ್ಲ, ಇದು ನಿಮ್ಮ ವಿಚಾರಗಳು ಹೇಳ್ತಿದ್ದೀರಿ, ಪ್ರಶ್ನೆ ಕೇಳಿ. ಪ್ರಶ್ನೆ ಅದೇ ಅವನು ಮುಂದೆ ಯಾವ ರೀತಿ ಇದಾಗ್ತಾನೆ ಅನ್ನೋದೊಂದು ಬೇಕು. ಅಲ್ಲ, ಇದಾಗ್ತಾನೆ ಅದಾಗುತ್ತಾ ಅದೆಲ್ಲ ಪ್ರಶ್ನೆ ಅಲ್ಲ ರೀ. ಅದು ರಾಜಕಾರಣಿಗಳು ಮಾತಾಡ್ದಂಗೆ ಮಾತಾಡ್ತಿದ್ದೀರಾ. ಇದು ಮಾಡಿದರೆ ಅದಾಗುತ್ತದೆ, ನಾವು ಅದು ಮಾಡಿದಂತ ಸ್ಪಷ್ಟವಾದ ಪ್ರಶ್ನೆ ಕೇಳಿಪ್ಪ. ಅಲ್ಲ, ಅವನು ವಿದ್ಯಾಭ್ಯಾಸದಲ್ಲಿ ಮುಂದುವರೆದು ಉದ್ಯೋಗಕ್ಕೆ ಹೋಗ್ತಾನ, ಗೌರ್ಮೆಂಟ್ ನೌಕರಿಗೆ ಹೋಗ್ತಾನ ಅಂತ ಗುರು. ಇದು 2 ಪ್ರಶ್ನೆ ಆಯ್ತು. ತಿರ್ಗಾ ಮಾಡಿ ಮತ್ತೊಮ್ಮೆ ನಿಧಾನವಾಗಿ ಸ್ಪಷ್ಟ ಮಾಡ್ಕೊಳ್ಳಿ ಏನು ಕೇಳಬೇಕು ಅಂತಿದ್ದೀರಾ ಅಂತ. ನೀವು 2 3 ಪ್ರಶ್ನೆ ನೀವು ಸೇರಿಸಿ ಹೇಳಿದ್ರೆ ಇಲ್ಲಿ ನಮಗೆ ಅವಕಾಶ ಇರುವುದಿಲ್ಲ. ಶುಭಮಸ್ತು ನಿತ್ಯಂ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಆನಂದ್ ಜೋಶಿ ಅಂತ ಹೇಳಿ. ನಮಸ್ತೆ ಆನಂದ್ ಜೋಶಿ ಅವರೇ.
ನಮಸ್ಕಾರ. ಮಾತಾಡಿ, ಗುರುಜಿ ಇದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿ. ನಮಸ್ತೆ ಗುರುಜಿ. ಶುಭಮಸ್ತು, ಹೇಳಿ. ನಾನು ನವಲ್ಗುಂದಿಂದ ಮಾತಾಡೋದು. 14/5/1961 ನಂದು ಹುಟ್ಟಿದ ದಿನ. ಕೇಳಲಿಲ್ವಲ್ಲ ನಾನು ನಿಮ್ಮ ಹೆಸರು, ನಿಮ್ಮ ವಯಸ್ಸು, ಪ್ರಶ್ನೆ. ನನ್ನ ವಯಸ್ಸು 63. ನನಗೆ ಆರ್ಥಿಕವಾಗಿ ತುಂಬಾ ತೊಂದರೆಯಲ್ಲಿದ್ದೀನಿ. ನನ್ನ ಪರಿಹಾರ ಯಾವಾಗ ಸಿಗ್ತೈತಿ? ಎಷ್ಟು ವಯಸ್ಸು ನಿಮಗೆ? 63. 3. ಏನು ಮಾಡ್ತಿದ್ರಿ ನೀವು? ನಾನು ಒಕ್ಕಲ್ತನ ಮಾಡ್ತೇನೆ. ಅಲ್ವಾ, 69 ವಯಸ್ಸಲ್ಲಿ ನಿಮಗೆ ಒಕ್ಕಲ್ತನ ಮಾಡ್ಲಿಕ್ಕೆ ಆಗೋದಿಲ್ಲ. ಆರ್ಥಿಕವಾದ ಸಮಸ್ಯೆ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಅಲ್ವೇನಪ್ಪ? 63 ವಯಸ್ಸು. ಆಗ್ಲಿ, 63 ಆಗ್ಲಿ, ಇನ್ನೆಷ್ಟು ವರ್ಷ ಮಾಡ್ಲಿಕ್ಕೆ ಸಾಧ್ಯ? ಅದರಿಂದ ಆರ್ಥಿಕವಾದ ಸಮಸ್ಯೆ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇಲ್ಲಿ ಆರ್ಥಿಕ ಸಮಸ್ಯೆ ಅಂದ್ರೆ ಇವು ಕೋರ್ಟ್, ಪ್ರಾಪರ್ಟಿ ನ್ಯಾಯ, ಕೋರ್ಟ್ ಕಚೇರಿ ನೋಡಿ, ಆವಾಗಲೇ ಕವಲೊಡೀತು. ಆಗಲೇ 2ನೇ 3ನೇ ಪ್ರಶ್ನೆಗೆ ಹೊರಟೋದ್ರಿ ನೀವು ಭಾಳ ಬುದ್ಧಿವಂತತನದಿಂದ ಅದನ್ನು ಸುತ್ತಿ ಬಳಸಿ ಹೇಳ್ತೀವಿ. ಕೊಂಕಣ ಸುತ್ತ ಮೈಲಾರಿಗೆ ಬರ್ತಿದ್ದೀರಿ. ಆ ರೀತಿಯಾಗಿ ಹೇಗಂದ್ರಾಗೆ ಜ್ಯೋತಿಷವನ್ನು ಹೇಳಲಿಕ್ಕೆ ಬರುವುದಿಲ್ಲ. ನೀವು ಸ್ಪಷ್ಟವಾದ ಒಂದು ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರವನ್ನು ನಾನು ಕೊಡಬಲ್ಲೆ. ಹೀಗೆ 2 3 ಪ್ರಶ್ನೆಯನ್ನು ಕೇಳಿದರೆ ನಾನು ತಿಪ್ಪೇಸ್ ಹೇಳ್ತಾನೇ ಇದ್ದೀನಿ. ತಿಪ್ಪೇಸ್ ಸಾರಿಸಿ ನಿಮ್ಮ ಸಮಾಧಾನಕ್ಕೆ ಹೇಳುವ ನಾನು ವರ್ಗದವನಲ್ಲ. ನಿಮ್ಮ ಸಂತೋಷಕ್ಕಾಗಿ ನಾನು ಏನನ್ನೂ ಆಗಿ ಹೇಳುವುದಿಲ್ಲ. ಶಾಸ್ತ್ರದಲ್ಲಿ ನನಗೆ ಕಂಡಿದ್ದನ್ನು ನಿಶ್ಶಂಕೆಯಿಂದ ಸ್ಪಷ್ಟವಾಗಿ ಹೇಳ್ತಕ್ಕಂಥವನು. ಸ್ಪಷ್ಟವಾಗಿ ಪ್ರಶ್ನೆಯನ್ನು ಕೇಳಿ ಮತ್ತೊಮ್ಮೆ ಪ್ರಯತ್ನ ಮಾಡಿ. ನಿಮಗೆ ಆರ್ಥಿಕ ಸಮಸ್ಯೆ ನಿಮಗೆ ಬಗೆಹರಿಯಲಿ. ಶುಭಮಸ್ತು ನಿತ್ಯಂ. ಧನ್ಯವಾದಗಳು ಆನಂದ್ ಜೋಶಿ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಎಷ್ಟೋ ಜನರಿಗೆ ಎಷ್ಟೋ ವರ್ಷಗಳಿಂದ ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿರೋದಿಲ್ಲ. ಅಂಥವರು ಗುರೂಜಿಯವರನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಿರುವಂತಹ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಆ ನಂಬರ್ ಗುರೂಜಿಯವರ ಆಫೀಸ್ ನಂಬರ್ ಆಗಿರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸಿಕೊಳ್ಳಿ. ಎಸ್ ಗುರುಗಳೇ, ಇನ್ನುಳಿದ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡಿ. ತುಲಾಯಿಂದ ಮೀನದವರೆಗೂ ಫಲಗಳು. ತುಲಾ ರಾಶಿಯವರಿಗೆ ಇವತ್ತಿನ ಸ್ಥಾನ ಚಲನೆಯಿಂದ ಶುಭ ಉಂಟಾಗ್ತಕ್ಕಂಥದ್ದು. ದೀರ್ಘ ಪ್ರಯಾಣ, ದೂರದ ಪ್ರಯಾಣದಿಂದ ಲಾಭ ಆಗ್ತಕ್ಕಂಥದ್ದು. ಆಸ್ತಿ ಲಾಭ ಉಂಟಾಗ್ತಕ್ಕಂಥದ್ದು. ಆಸ್ತಿಯನ್ನು ಹಂಚುವಿಕೆ ಮಾಡ್ತಕ್ಕಂಥದ್ದು. ಯಾರು ಹಿರಿಯರಿದ್ದೀರಿ ಅವರು, ಇವೆಲ್ಲವೂ ಶುಭಕರವಾಗಿ ಕಂಡರೆ ಇವತ್ತಿನ ದಿವಸ ಹಣದ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ ಮತ್ತು ವ್ಯಾಪಾರ ವ್ಯವಹಾರ, ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದರೆ ಅದು ಇವತ್ತಿನ ದಿವಸ ಕಷ್ಟ ನಷ್ಟಗಳಿಗೆ ಗುರಿಯಾಗುತ್ತೆ ಅಂತಕ್ಕಂಥದ್ದು ತುಲಾದವರ ಫಲ. ವೃಶ್ಚಿಕದವರಿಗೆ ಇವತ್ತಿನ ದಿವಸ ಹೆಂಡತಿ ಅಥವಾ ಗಂಡನ ಮುಖಾಂತರ ಲಾಭ ಉಂಟಾಗ್ತಕ್ಕಂಥದ್ದು. ಸುಖ ಸಾಮಗ್ರಿಗಳನ್ನು ಇವತ್ತಿನ ದಿವಸ ಖರೀದಿ ಮಾಡ್ತಕ್ಕಂಥದ್ದು. ಪೀಠೋಪಕರಣ, ವಾಹನ, ಹಾಸಿಗೆ ಈ ಥರದ ಒಂದು ಖರೀದಿಯಿಂದ ಮನಸ್ಸಿಗೆ ನೆಮ್ಮದಿ, ಶುಭ ಮತ್ತು ಮನಸ್ಸಿನಲ್ಲಿ ಒಂದು ಶುಭಕರವಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿಗಳು ನಿಮಗೆ ಉಂಟಾಗುತ್ತೆ. ಆದರೆ ಇವತ್ತಿನ ದಿವಸ ಆರೋಗ್ಯದ ಕಡೆ ನೀವು ಹೆಚ್ಚಿನ ಗಮನವನ್ನು ಮತ್ತು ಅಪಘಾತ ಉಂಟಾಗ್ತಕ್ಕಂಥ ಚಿಕ್ಕ ಪುಟ್ಟ ಅಪಘಾತಗಳು, ಮಿಶಾಪ್ಸ್ ಅಂತ ಏನು ಹೇಳ್ತೀವಿ, ಆಗುವ ಒಂದು ಸೂಚನೆ ಇರೋದ್ರಿಂದ ವೃಶ್ಚಿಕದವರು ಜೋಪಾನವನ್ನು, ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಧನುಸ್ಸಿನವರಿಗೆ ಇವತ್ತಿನ ದಿವಸ ಶತ್ರುಜಯ ಉಂಟಾಗುತ್ತೆ. ಕೆಲಸ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಒಳ್ಳೆಯ ದಿನ. ಬಹಳ ಶುಭವೂ ಬಹಳ ಏಳಿಗೆಯೂ ಉಂಟಾಗ್ತಕ್ಕಂಥದ್ದು. ಹಣದ ಲಾಭ ಎಲ್ಲವೂ ಉಂಟಾಗುತ್ತೆ. ಇವತ್ತಿನ ದಿವಸ ನಿಮ್ಮ ಪ್ರೇಮ ವ್ಯವಹಾರಗಳು ಹೊರಬಂದು ಎಲ್ಲರಿಗೂ ಗೊತ್ತಾಗಿ ಗಲಾಟೆಗಳು ಅಥವಾ ಮನಸ್ಸಿಗೆ ತಾಪ ಉಂಟಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳು, ಹೆಚ್ಚಿನ ಖರ್ಚು ವೆಚ್ಚಗಳು ಉಂಟಾಗ್ತಕ್ಕಂಥದ್ದು ಧನುಸ್ಸಿನವರಲ್ಲಿ ಕಂಡುಬರುತ್ತೆ. ಮಕರದವರಿಗೆ ಇವತ್ತಿನ ಸಹ ಮಕ್ಕಳಿಂದ ಲಾಭ, ಉದ್ಯೋಗದಲ್ಲಿ ಲಾಭ, ಹಿರಿಯರಿಂದ ಆಶೀರ್ವಾದ, ದೇವತಾ ದರ್ಶನ, ದೇವತಾದೆ ಎಲ್ಲವೂ ಬಹಳ ಶುಭಕರವಾಗಿ ನಡೆದರೆ ಇವತ್ತಿನ ದಿವಸ. ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಬಹಳ ಎಡವಟ್ಟಿನ ದಿವಸ. ಅನುತ್ತೀರ್ಣತೆ, ನಪಾಸ ಆಗ್ತಕ್ಕಂಥದ್ದು, ಲಾಭಾಂಶದಲ್ಲಿ ಕೊರತೆ ಉಂಟಾಗ್ತಕ್ಕಂಥದ್ದು ವಿದ್ಯಾರ್ಥಿನಿಯರಿಗೆ ಬಹಳ ಸುಸ್ಪಷ್ಟವಾಗಿ ಕಾಣುತ್ತೆ. ಆರೋಗ್ಯದಲ್ಲೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಚರ್ಮ ಸಂಬಂಧವಾದ ಕಾಯಿಲೆಗಳಿಂದ ನೀವು ಬಳಲಬಹುದಾಗಿರ್ತಕ್ಕಂಥ ಒಂದು ಮುನ್ಸೂಚನೆಗಳು ಕಂಡುಬರುತ್ತೆ. ಕುಂಭದವರಿಗೆ ಇವತ್ತಿನ ಸಹ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಹಿನ್ನಡೆ ಉಂಟಾದರೆ ಓದಿನಲ್ಲಿ ಬಹಳ ಶುಭವೂ ಬಹಳ ಏಳಿಗೆಯೂ ಉಂಟಾಗುತ್ತೆ. ಯಾರು ಕುಂಭದ ಛಾತ್ರರಿದ್ದೀರಿ, ವಿದ್ಯಾರ್ಥಿನಿಯರು, ಅವರಿಗೆ ಬಹಳ ಶುಭವೂ ಬಹಳ ಏಳಿಗೆಯೂ ಬಹಳ ಒಳಿತು ಉಂಟಾಗ್ತಕ್ಕಂಥ ಎಲ್ಲ ಯೋಗಗಳು. ಅದರಲ್ಲೂ ಆಟೋಮೊಬೈಲ್ಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ, ಆರ್ಕಿಟೆಕ್ಚರ್ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಬಹಳ ಶುಭವೂ ಬಹಳ ಒಳಿತು ಉಂಟಾಗ್ತಕ್ಕಂಥ ದಿವಸವಾದರೆ ಇವತ್ತು ಸಹ ಕುಂಭದ ಹಿರಿಯರಿಗೆ ಮಕ್ಕಳಿಂದ ಮನಸ್ಸಿಗೆ ನೆಮ್ಮದಿ ಕೆಡ್ತಕ್ಕಂಥದ್ದು ಮತ್ತು ಉದ್ಯೋಗದಲ್ಲಿ ಹಿನ್ನಡೆಯು ಮತ್ತು ತೇಜೋವಧಿಯು ಮುಖಭಂಗಗಳು ಉಂಟಾಗ್ತಕ್ಕಂತಹ ಯೋಗಗಳು ಕಾಣುತ್ತೆ. ಮೀನದವರಿಗೆ ಇವತ್ತಿನ ಸಹ ದಾಂಪತ್ಯದಲ್ಲಿ ಸುಖ, ಮದುವೆ ವಿಚಾರಗಳು ಕೈಗೂಡಿ ಬರ್ತಕ್ಕಂಥದ್ದು. ವ್ಯವಹಾರದಲ್ಲಿ ಬಹಳ ಶುಭವೂ ಬಹಳ ಏಳಿಗೆಯೂ ಉಂಟಾಗ್ತಕ್ಕಂಥದ್ದು. ಆದರೆ ಇವತ್ತಿನ ದಿವಸ ಭೂಮಿಯ ವಿಚಾರದಲ್ಲಿ, ವಾಹನದ ವಿಚಾರದಲ್ಲಿ ಬಹಳ ವಿರೋಧಗಳು ಮತ್ತು ಅವರೋಧಗಳು ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಬಹಳ ಹಿಂಸೆ, ಮನಸ್ಸಿಗೆ ನೆಮ್ಮದಿಯನ್ನು ಕೆಡಿಸಿಕೊಳ್ತೀರಿ. ಹಾಗೆ ನಿಮ್ಮ ತಾಯಿಗೆ ಇವತ್ತಿನ ಸಹ ಅನಾರೋಗ್ಯ ಬಾಧೆ ಉಂಟಾಗಬಹುದಾಗಿರತಕ್ಕಂತಹ ಅವಯವಗಳು ಕೂಡ ಇವತ್ತಿನ ಸಹ ಕಂಡುಬರುತ್ತೆ. ಎಂದಿನಂತೆ ಪಾಪಗ್ರಹಗಳ ಫಲದಿಂದ ನಿವೃತ್ತಿ ಹೊಂದಬೇಕು, ಪಾಪ ಫಲದಿಂದ ನಿವೃತ್ತಿ ಹೊಂದಬೇಕು ಅಂದರೆ ಪರಮೇಶ್ವರನ ಧ್ಯಾನವನ್ನು, ಪೂಜೆಯನ್ನು, ಪುರಸ್ಕಾರವನ್ನು ಮಾಡ್ತಾ ಬನ್ನಿ.
ಎಸ್ ಗುರುಗಳೇ, ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಡೋಣ. ಗಂಗರಾಜು ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಗಂಗರಾಜು ಅವರೇ. ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಏನ್ ಪ್ರಶ್ನೆ ಇದೆ ಕೇಳಿ. ಸರಿ ಗುರುಗಳೇ, ನಮಸ್ತೆ ಗುರುಗಳೇ. ಒಳ್ಳೇದಾಗ್ಲಿ, ಹೇಳಿಪ್ಪ. ಗುರುಗಳೇ ನಮಸ್ತೆ. ಗಂಗರಾಜ್ ಅಂತ ಅಂದ್ಬಿಟ್ಟು ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ಎಲ್ಲ ಅಡೆತಡೆಗಳು ಆಗ್ತದೆ. ಅದ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಗಳೇ. ಕೇಳಿ, ಏನ್ ಕೇಳಬೇಕು? ಅದೇ ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ಯಾವ್ದು ಸಕ್ಸಸ್ ಆಗ್ತಾ ಇಲ್ಲ, ಯಾವ್ದಕ್ ಹಾಕಿದ್ರು ಲಾಸ್ ಆಗ್ತಾ ಇದೆ. ಈ ಸಮಸ್ಯೆ ಆಗ್ತಾ ಇದೆ ಗುರುಗಳೇ ನಮ್ಗೆ. ಅಲ್ಲಪ್ಪ, ಸಮಸ್ಯೆ ಹೇಳ್ತಿದ್ದೀರಾ ಎಲ್ಲರೂ. ಯಾಕೆ ನಿಮ್ಗೆ ಕನ್ನಡ ಬರಲ್ವೇ? ಎಷ್ಟು ಸತಿ ಇಷ್ಟು ವೀಕ್ಷಕರಿಗೆ ಹೇಳ್ತಿದ್ದೀರಿ, ನೀವು ಸಮಸ್ಯೆಯನ್ನು ಹೇಳ್ತಿದ್ದೀರಿ. ಸಮಸ್ಯೆಯ ನಂತರ ಪ್ರಶ್ನೆಯನ್ನು ಕೇಳಿ. ನೀವು ಸಮಸ್ಯೆ ಹೇಳಿ. ಈ ಸಮಸ್ಯೆ ಆಗ್ತಾ ಇದೆ, ಇದಕ್ಕೆ ಏನ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ, ಏನ್ ಆಗ್ತಾ ಇದೆ ಅಂತ. ತಿರ್ಗಿ ಅದೇ ಸಮಸ್ಯೆ ಹೇಳಿದ್ರಿ, ಪ್ರಶ್ನೆ ಕೇಳಪ್ಪ. ಎಷ್ಟು ವಯಸ್ಸು? 35 ಗುರುಗಳೇ. ನಿಮಗೆ ಅರ್ಥನೇ ಆಗೋಗ್ಬೇಕಾದ್ರೆ ದರಾ ಬೇಂದ್ರೆ ಅವ್ರು ಹೇಳ್ತಾರೆ ಒಂದು ಕಡೆ, ನಿಮಗೆ ಬಿಚ್ಚು ಹೇಳಿದ್ರೆ ತಡ್ಕೊಳ್ಳಲ್ಲ, ಮುಚ್ಚಿ ಹೇಳಿದ್ರೆ ಅರ್ಥ ಆಗಲ್ಲ ಅಂತ. ನಾನು ಜೋರಾಗಿ ಹೇಳ್ಬಿಟ್ರೆ ಬೈದು ಬಿಡ್ತಾರೆ ಗುರುಗಳು ಅಂತ ನಮಗೆ ಹೆಸರು ತಂದು ಬಿಡ್ತೀರಿ. ನಾವು ಒಳ್ಳೆ ರೀತಿಯಲ್ಲಿ ಪ್ರಶ್ನೆ ಕೇಳ್ರಪ್ಪ ಅಂದರೆ ತಿರುಗಿ ಅದನ್ನೇ ತಿರುಗಿ 35 ವರ್ಷದ ಹುಡುಗ ನೀನು ಪ್ರಶ್ನೆ ಕೇಳಕ್ಕೆ ಬರಲ್ಲ ಏನು ಮರಿ? ಬರೀ ಸಮಸ್ಯೆನ ಹೇಳ್ತಾ ಕೂತ್ಕೋತಿರಲ್ಲ. ಒಬ್ಬರು ಸರಿಯಾದ ಥರ ಹೇಳಿದ್ರೆ ಇನ್ನು 10 ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ. ಬರೀ ಸಮಸ್ಯೆ. ನಾನು ಹೆಂಗೆ ಕಾಣ್ತೀನಿ ನಿಮಗೆ? ನಾನು ತಿರುಪತಿ ವೆಂಕಟೇಶ್ವರನ್ ಥರ ಕಾಣ್ತೀನಿ. ಹೋಗಿ ಸಮಸ್ಯೆ ಹೇಳ್ಕೊಂಡು ತಕ್ಷಣ ಈ ತರ ಸಮಸ್ಯೆ ಹಿಂಗ್ ಆಗ್ತಾ ಇದೆ ನಮ್ಗೆ ಗುರುಗಳೇ. ಅದಕ್ಕೋಸ್ಕರ ನಾವು ಯಾಕೆ ಈ ತರ ಆಗ್ತಾ ಇದೆ, ಯಾವ್ದಕ್ಕೆ ಕೈ ಹಾಕಿದ್ರು ಇದಾಗ್ತಾ ಇಲ್ಲ. ನೋಡಪ್ಪ, ಈಗ ಅಲ್ಲಿಗೆ ಒಂದು ಕೊನೆಗೂ ಕೇಳಿದೆ. ನಿಮ್ಮ ಮನೆಯ ಕಡೆಯಲ್ಲಿ ಹಿಂದೆ ಅಪಘಾತದಲ್ಲಿ ತೀರ್ಕೊಂಡಿರ್ತಕ್ಕಂತಹ ಕೆಲವರ ದೋಷಗಳು ಕಾಣುತ್ತಪ್ಪ ನಿಮ್ಮ ಕುಟುಂಬ ವರ್ಗದಲ್ಲಿ. ಎಲ್ಲಿರೋದು ನೀವು? ಬೆಂಗಳೂರು. ನೀವು ಖುದ್ದು ಬಂದು ಕಂಡ್ರೆ ನಾನು ಪೂರ್ತಿ ಹೇಳ್ತೀನಿ. ಸದ್ಯಕ್ಕೆ ಏನು ಅಂತಂದ್ರೆ, ಇಲ್ಲಿ ನಿಮ್ಮ ಮನೆಯಲ್ಲಿ ಹಿಂದೆ ಆಕ್ಸಿಡೆಂಟಿನಲ್ಲಿ, ಅಪಘಾತದಲ್ಲಿ ಅಥವಾ ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡು ಹೋಗಿರ್ತಕ್ಕಂತಹ ಬಹಳ ದೊಡ್ಡ ದೋಷಗಳು ಇಲ್ಲಿ ಕಾಣುತ್ತೆ. ಇದರ ವತಿಯಿಂದ ಏನಾಗುತ್ತೆ ಅಂದರೆ, ಹಣಕಾಸಿನ ವಿಚಾರಕ್ಕೆ ಮತ್ತು ಆರೋಗ್ಯದ ವಿಚಾರಕ್ಕೆ, ಅಣ್ಣ ತಮ್ಮಂದಿರ ಸಂಬಂಧಗಳು, ಭೂಮಿ ಇತ್ಯಾದಿ ವಿಚಾರಗಳಲ್ಲಿ ಬಹಳ ತೊಂದರೆಯೂ ಬಹಳ ತಾಪತ್ರಯವೂ ಆಗುತ್ತೆ. ನೆಮ್ಮದಿ ಇರೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಮನೆಯಲ್ಲಿ ಬಹಳ ಕಸಿವಿಸಿಗಳು ಉಂಟಾಗುತ್ತೆ. ಈ ದೋಷಕ್ಕೆ ಸಾಕಷ್ಟು ಪರಿಹಾರಗಳನ್ನು ನೀವು ಮಾಡಿಕೊಳ್ಳಬೇಕಾಗುತ್ತೆ. ಸಾಕಷ್ಟು ಒಂದು 100 ಸರಿಯಾದ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗತ್ತೆ. ಆ ಪರಿಹಾರವನ್ನು ನಾವು ಬಹಳ ನೋಡಿ ಅದನ್ನು ನಾನು ಸ್ಟಡಿ ಮಾಡಿ ನಿಮಗೆ ಅದನ್ನು ಅಧ್ಯಯನ ಮಾಡಿ ಹೇಳಬೇಕಾಗುತ್ತೆ. ನೀವು ಖುದ್ದು ಬಂದು ಕಾಣಿ. ಸದ್ಯಕ್ಕೆ ಈ ದೋಷ ಇದೆ ಅಂತಕ್ಕಂಥ ತಿಳಿದುಕೊಂಡು ನಿಮ್ಮ ಕುಲದೇವತೆ, ಮನೆದೇವರು ಯಾವ್ದು ನಿಮಗೆ? ನಂಜುಂಡೇಶ್ವರ ಗುರುಗಳೇ. ನಂಜುಂಡೇಶ್ವರ ಆಂಜನೇಯ. ಶ್ರೀಕಂಠೇಶ್ವರನ ಅವನ ಹೆಸರೇ ಹಕೀಂ ನಂಜುಂಡ ಅಂತ ಬಿರುದು ಹೈದರಾಲಿ ಕೊಟ್ಟಿದ್ದು. ಅವನು ಭವರೋಗ ವೈದ್ಯ ಶ್ರೀಕಂಠೇಶ್ವರ ಸ್ವಾಮಿ. ಆತನನ್ನು ಹೆಚ್ಚು ಪ್ರಾರ್ಥನೆ ಮಾಡಿ ಖುದ್ದು ಬಂದು ಒಮ್ಮೆ ಕಾಣಿ, ಅದಕ್ಕೆ ಪೂರ್ತಿ ಪರಿಹಾರವನ್ನು ಹೇಳುವ ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತ. ಮಂಗಳಮಸ್ತು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಹೀರಮ್ಮ ಅಂತ ಹೇಳಿ. ನಮಸ್ತೆ ಹೀರಮ್ಮ ಅವರೇ. ನಮಸ್ತೆ ಮೇಡಮ್. ಮಾತಾಡಿ. ಗುರುಜಿ ಇದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿ. ಗುರುಜಿ ಅವರೇ ನಮಸ್ತೆ. ಗುರುಜಿ ಒಳ್ಳೇದಾಗ್ಲಿ, ಹೇಳು ಮರಿ. ಇದು ಗುರುಜಿ ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಏನು ಮನೆಯವ್ರ ಹೆಸರು, ವಯಸ್ಸು, ಪ್ರಶ್ನೆ? ಇದು ಸುರೇಶ್ ಸರ್. ಏನಮ್ಮ? ಹಲೋ. ಹೇಳಮ್ಮ. ಗುರುಜಿ ಅವರೇ, ಸುರೇಶ್ ಅಂತ, ವಯಸ್ಸು 35. ಅವರು ವ್ಯಾಪಾರ ಮಾಡ್ತಾ ಇದಾರೆ, ಟೊಮೊಟೊ ವ್ಯಾಪಾರ ಮಾಡ್ತಾ ಇದಾರೆ. ಮುಂಚೆ ತರಕಾರಿ ಅಂಗಡಿ ಇತ್ತು ಗುರುಜಿ. ತರಕಾರಿ ಅಂಗಡಿ ಲಾಸ್ ಆಗಿ ಅದ್ ತೆಗೆದು ಗುರುಜಿ. ತೆಗೆದಾದ್ಮೇಲೆ ಅವರು ಊರಿಗೆ ಹೋದ್ರು. ನಮ್ಮೂರು ರಾಯಚೂರು ಅಂತ. ರಾಯಚೂರಿಗೆ ಹೋಗಿದ ತಕ್ಷಣ ಅವರು ಸೂಸೈಡ್ ಮಾಡ್ಕೊಂಡ್ರು. ಸೂಸೈಡ್ ಮಾಡ್ಕೊಂಡ್ಮೇಲೆ ಒಂದು 15-20 ದಿನ, 1 ತಿಂಗಳಾಯ್ತು ಗುರುಜಿ. ತಿಂಗಳಾದ್ಮೇಲೆ ಹುಷಾರಾದ್ಮೇಲೆ ಮತ್ತೆ ಕರ್ಕೊಂಬಂದ್ವಿ, ಇಲ್ಲೇ ಬೆಂಗಳೂರು ಕರ್ಕೊಂಬಂದ್ಮೇಲೆ ಇವಾಗ ಟೊಮೊಟೊ ವ್ಯಾಪಾರ ಮಾಡ್ತಾ ಇದಾರೆ. ಅದ್ರಲ್ಲಿ ಬರೀ ಲಾಸೇ ಕಾಣ್ತಾ ಇದೆ ಗುರುಜಿ. ಏನು ಇಂಪ್ರೂವ್ ಆಗ್ತಾ ಇಲ್ಲ. ಅದ್ರ ಸಲ ಕೇಳೋಣ ಅಂತ. ಏನ್ ಕೇಳಬೇಕು? ಪ್ರಶ್ನೆ ಕೇಳಮ್ಮ, ಪ್ರಶ್ನೆ ಕೇಳಮರಿ. ಅದ್ರಿಂದ ಏನ್ ಇಂಪ್ರೂವ್ ಆಗುತ್ತೆ ಗುರುಜಿ? ಅದು ವ್ಯಾಪಾರ ಮಾಡ್ಬೋದಾ ಮಾಡಬಾರ್ದ ಅಂತ ಕೇಳೋಣ ಅಂತ. ಅಂದ್ರೆ ನಿಮ್ಮ ಯಜಮಾನರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ರು, ಆಮೇಲೆ ಬದುಕಿ ಬಂದ್ರು ಅಲ್ವೇನಮ್ಮ ಹೇಳಿದ್ದು? ನೋಡು ಮರಿ, ನಾಗಪ್ಪನ ಪೂಜೆಯನ್ನು ಮಾಡ್ತಾ ಬನ್ನಿ. ನಾಗಪ್ಪನ ಪೂಜೆಯನ್ನು ಮಾಡಬೇಕು. ಪ್ರತಿನಿತ್ಯ ನಾಗದೇವತಾ ಪೂಜೆಯನ್ನು ಮಾಡುವುದು. ನವನಾಗ ಸ್ತೋತ್ರ ಅಂತಕ್ಕಂತಹ ಸ್ತೋತ್ರವನ್ನು ಗಂಡ ಹೆಂಡತಿ ಇಬ್ಬರು 3 ಬಾರಿ, ಬೆಳಗ್ಗೆ 9 ಬಾರಿ, ಮಧ್ಯಾಹ್ನ 9 ಬಾರಿ, ಸಂಜೆ 9 ಬಾರಿ ಮಾಡಬೇಕು. ಪಂಚಮಿಯ ದಿವಸ ಉಪವಾಸವನ್ನು ಮಾಡಬೇಕು. ಇದೆಲ್ಲ ಮಾಡುವುದರಿಂದ ಏನಾಗುತ್ತೆ, ದಿನಂಪ್ರತಿ ಸ್ವಲ್ಪವೇ ನಿಮಗೆ ವೃದ್ಧಿ ಬರ್ತಕ್ಕಂಥದ್ದಾಗುತ್ತೆ. ಮತ್ತು ನಿಮಗೆ ಸಾಧ್ಯವಾದರೆ ಒಂದು ಆನಂದವಲ್ಲಿ ಅಂತಕ್ಕಂಥ ಚಕ್ರವನ್ನು ಮನೆಯಲ್ಲಿ ಇಟ್ಟುಕೊಂಡು ಪೂಜಿಸ್ತಾ ಬನ್ನಿ. ನಿಮ್ಮ ವ್ಯಾಪಾರದಲ್ಲಿ ದಿನ ನಾಳೆ ಬೆಳಗ್ಗೆನೇ ಇಲ್ಲ, ಬರ್ತಾ ನಿಮಗೆ
ತೇರ್ಗಡೆಯು ಮತ್ತು ಉನ್ನತಿಯು ಉಂಟಾಗ್ತಾ ಬರುತ್ತೆ. ಒಳ್ಳೆಯದಾಗಲಿ, ಶುಭಮಸ್ತು. ಧನ್ಯವಾದಗಳು ಹೀರಮ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗಣಪತಿ ಹಬ್ಬದ ದಿನದಿಂದ ಯಾವ ಮೂರ್ತಿಯನ್ನ ಇಟ್ಟು ಪೂಜಿಸಬೇಕು, ಗಣಪತಿ ಹಬ್ಬದ ಶಾಸ್ತ್ರೀಯ ವಿಧಿ ವಿಧಾನಗಳು ಯಾವ ರೀತಿಯಾಗಿದೆ, ಅದರ ಹಿನ್ನೆಲೆ ಜೊತೆಗೆ ರಾಶಿಗಳ ಫಲಾಫಲ ಕೂಡ ತಿಳಿಸ್ಕೊಡ್ರಿ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನಾಃ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಯಾವುದೇ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ, ಆ ಸಮಸ್ಯೆಗೆ ಇದುವರೆಗೂ ಕೂಡ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ನೀವು ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ನೀವು ಮಾಡಬೇಕಾಗಿರೋದಿಷ್ಟೇ. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ, ಆ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ಆ ನಂಬರ್ ಗುರೂಜಿಯವರ ಆಫೀಸ್ ನಂಬರ್ ಆಗಿರುತ್ತೆ. ಸೊ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ರೂ ಕೂಡ ನೀವು ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಇದಾಗಿತಿ ಹೊತ್ತಿನ ನೇರ ಪ್ರಸಾರ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಭೇಟಿಗಾಗಿ ಸಂಪರ್ಕಿಸಿ ಹಂಸಶ್ರೀ ಸಾವಿತ್ರ ಶರ್ಮಾ ಗುರುಜಿ. ಫೋನ್ ನಂಬರ್ 9619967305. ಮತ್ತೊಂದು ನಂಬರ್ 9241272433. ಇಮೇಲ್ ಐಡಿ shrivedicrimedes@gmail.com.